ನಮ್ಮ ದೇಶದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಅನೇಕ ಸುವರ್ಣ ಕ್ಷಣಗಳಿವೆ. ಏಕತೆ, ಅಹಿಂಸೆ ಮತ್ತು ಅಸಹಕಾರದ ಮಂತ್ರದಿಂದ ನಾವು ಬ್ರಿಟಿಷರ ಬದುಕನ್ನು ಹೇಗೆ ಕಷ್ಟಗೊಳಿಸಿದೆವೋ ಮತ್ತು ಸಾವಿರಾರು ಜನರು ತಮ್ಮ ದೇಶಕ್ಕಾಗಿ ಸಂತೋಷದಿಂದ ಹೇಗೆ ಪ್ರಾಣತ್ಯಾಗ ಮಾಡಿದರು ಎಂಬುದನ್ನು ಕಾಣಬಹುದು. ಆದರೆ ಇನ್ನೊಂದೆಡೆ ಇಂದಿಗೂ 80 ವರ್ಷಗಳ ನಂತರವೂ ದೇಶವನ್ನು ರಕ್ತಸಿಕ್ತಗೊಳಿಸಬಹುದಾದ ಗಾಯಗಳು ಉಳಿದಿವೆ. ಈ ಕರಾಳ ಅಧ್ಯಾಯಗಳಲ್ಲಿ ಅತ್ಯಂತ ಪ್ರಮುಖವಾದುದು 1946 ಆಗಸ್ಟ್ 16ರ ಡೈರೆಕ್ಟ್ ಆಕ್ಷನ್ ಡೇ. ಆ ದಿನ ನಡೆದ ಘಟನೆಯು ಹಿಂದೂ ಮುಸ್ಲಿಂ ವಿಭಜನೆಯನ್ನು ಆಳವಾದ ಕಂದಕವಾಗಿ ಪರಿವರ್ತಿಸಿ ದೇಶ ವಿಭಜನೆಯನ್ನು ಅನಿವಾರ್ಯಗೊಳಿಸಿತು. ಆಗಸ್ಟ್ 16ರ ಕೋಲ್ಕತ್ತಾದಲ್ಲಿ ನಡೆದ ಘಟನೆಯನ್ನು ಇತಿಹಾಸಕಾರರು ದಿ ಗ್ರೇಟ್ ಕಲ್ಕತ್ತಾ ಕಿಲ್ಲಿಂಗ್ಸ್ ಎಂದು ಕರೆಯುತ್ತಾರೆ. ಸಾವಿರಾರು ಜನರು ಕೊಲ್ಲಲ್ಪಟ್ಟರು, 1 ಲಕ್ಷಕ್ಕೂ ಹೆಚ್ಚು ಜನರು ನಿರಾಶ್ರಿತರಾದರು ಮತ್ತು ಈ ಘಟನೆಯು ದೇಶವನ್ನು ಒಗ್ಗೂಡಿಸುವ ಕಾಂಗ್ರೆಸ್ ಪಕ್ಷದ ಕನಸನ್ನು ನುಚ್ಚುನೂರು ಮಾಡಿತು. ಕೋಲ್ಕತ್ತಾವನ್ನು ಆವರಿಸಿದ ದ್ವೇಷದ ಬೆಂಕಿ ಒಂದೇ ದಿನದಲ್ಲಿ ಹೊತ್ತಿಕೊಂಡಿದ್ದಲ್ಲ. ದೀರ್ಘಕಾಲದಿಂದ ನಡೆಯುತ್ತಿದ್ದ ರಾಜಕೀಯ ಬಿಕ್ಕಟ್ಟು, ಸಾಮಾಜಿಕ ಆರ್ಥಿಕ ಸಂಕಷ್ಟ, ಬರಗಾಲ, ಪರಸ್ಪರ ದ್ವೇಷ, ರಾಜಕಾರಣಿಗಳ ಪ್ರಚೋದನಕಾರಿ ಭಾಷಣಗಳು ಮತ್ತು ಬ್ರಿಟಿಷ್ ಆಡಳಿತದ ನಿಷ್ಕ್ರಿಯತೆಯ ಕಾರಣದಿಂದ ಈ ನರಮೇಧ ಸಾಧ್ಯವಾಯಿತು. ಆದರೆ ಡೈರೆಕ್ಟ್ ಆಕ್ಷನ್ ಡೇ ಘಟನೆಯಾಗಿ ಸುಮಾರು 80 ವರ್ಷಗಳ ನಂತರ ಈ ಘಟನೆಯನ್ನು ಮತ್ತೆ ಅರ್ಥ ಮಾಡಿಕೊಳ್ಳುವುದು ಮತ್ತು ತಿಳಿದುಕೊಳ್ಳುವುದು ಅವಶ್ಯಕವಾಗಿದೆ. ಕೋಲ್ಕತ್ತಾ ಹತ್ಯಾಕಾಂಡದ ಕತೆ. बंगाल पाकिस्तान को दे दोगे तो क्या बंगाली संगीत, बंगाली भाषा, बंगाली खाने को भी दे दोगे? बंगाल को मारोगे तो भारत भारत नहीं रहेगा. जमीन का टुकड़ा नहीं, इंडिया का लाइट हाउस है बंगाल. 1946 ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಒಂದು ಸೂಕ್ಷ್ಮ ಹಂತ. 2ನೇ ಮಹಾಯುದ್ಧದಿಂದಾಗಿ ಬ್ರಿಟಿಷರು ಆರ್ಥಿಕವಾಗಿ ದುರ್ಬಲರಾಗಿದ್ದರು ಮತ್ತು ಭಾರತದಿಂದ ನಿರ್ಗಮಿಸುವುದು ಅನಿವಾರ್ಯವಾಗಿತ್ತು. ಆದರೆ ನಿರ್ಗಮನ ಹೇಗೆ ಮತ್ತು ಯಾವಾಗ ಎಂಬುದು ಮಾತ್ರ ಪ್ರಶ್ನೆಯಾಗಿಯೇ ಉಳಿದಿತ್ತು. ಬ್ರಿಟಿಷ್ ಪ್ರಧಾನಿ ಕ್ಲೆಮೆಂಟ್ ಅಟ್ಲಿ ಭಾರತವು ಒಂದು ಫೆಡರಲ್ ಸಿಸ್ಟಮ್ ಅಳವಡಿಸಿಕೊಳ್ಳಬೇಕೆಂದು ಕ್ಯಾಬಿನೆಟ್ ಮಿಷನ್ ಮೂಲಕ ಪ್ರಸ್ತಾಪಿಸಿದನು. ಈ ವ್ಯವಸ್ಥೆಯಲ್ಲಿ ಕೇಂದ್ರವು ದುರ್ಬಲವಾಗಿದ್ದು ಪ್ರಾಂತ್ಯಗಳು ನಿಜವಾದ ಅಧಿಕಾರವನ್ನು ಹೊಂದಿರುತ್ತಿದ್ದವು. ಈ ವಿಚಿತ್ರ ಸೂತ್ರವನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಅಖಿಲ ಭಾರತ ಮುಸ್ಲಿಂ ಲೀಗ್ ಎರಡನ್ನೂ ಮೆಚ್ಚಿಸಲು ರೂಪಿಸಲಾಗಿತ್ತು. ಏಕೆಂದರೆ ಕಾಂಗ್ರೆಸ್ ಬಲಿಷ್ಠ ಮತ್ತು ಏಕೀಕೃತ ಭಾರತಕ್ಕೆ ಬೇಡಿಕೆ ಇಡುತ್ತಿದ್ದರೆ ಮುಸ್ಲಿಂ ಲೀಗ್ 1940ರ ಲಾಹೋರ್ ನಿರ್ಣಯದ ನಂತರ ಪ್ರತ್ಯೇಕ ಪಾಕಿಸ್ತಾನದ ಬೇಡಿಕೆಗೆ ಅಂಟಿಕೊಂಡಿತ್ತು. ಎರಡೂ ಪಕ್ಷಗಳ ನಡುವೆ ಸಂದೇಹದ ವಾತಾವರಣವಿತ್ತು. ಮಿಷನ್ ಯೋಜನೆ ಎರಡೂ ಪಕ್ಷಗಳಿಗೂ ಇಷ್ಟವಾಗಿರಲಿಲ್ಲ. ಜುಲೈ 10ರಂದು ನೆಹರು ಪತ್ರಿಕಾಗೋಷ್ಠಿಯೊಂದನ್ನು ಕರೆದರು. ಅಲ್ಲಿ ಕಾಂಗ್ರೆಸ್ ಈ ಕ್ಯಾಬಿನೆಟ್ ಮಿಷನ್ ಯೋಜನೆಯನ್ನು ಏಕಪಕ್ಷೀಯವಾಗಿ ಬದಲಾಯಿಸಬಹುದು ಎಂಬ ವಿಷಯ ಪ್ರಸ್ತಾಪವಾಯಿತು. ಜಿನ್ನಾ ಇದನ್ನು ನೆಹರು ಅವರ ವಂಚನೆ ಎಂದು ಪರಿಗಣಿಸಿದನು. ಜಿನ್ನಾ ಪ್ರಕಾರ ಯಾವುದೇ ಶಕ್ತಿ ಪ್ರದರ್ಶನವಿಲ್ಲದೆ ಕಾಂಗ್ರೆಸ್ ಮುಸ್ಲಿಂ ಲೀಗ್ನ ಬೇಡಿಕೆಗಳನ್ನು ಎಂದಿಗೂ ಒಪ್ಪುವುದಿಲ್ಲ ಮತ್ತು ಮುಸ್ಲಿಮರಿಗೆ ಎಂದಿಗೂ ಪಾಕಿಸ್ತಾನ ಸಿಗುವುದಿಲ್ಲ. ಅವರು ಒಂದುಗೂಡಿದ ಭಾರತದಲ್ಲಿ ದಬ್ಬಾಳಿಕೆಯಿಂದ ಬದುಕಬೇಕಾಗುತ್ತದೆ ಎಂಬುದಾಗಿತ್ತು. ಒಂದು ಕಾಲದಲ್ಲಿ ಹಿಂದೂ ಮುಸ್ಲಿಂ ಏಕತೆಯ ಪರವಾಗಿದ್ದ ಜಿನ್ನಾ ಪಾಕಿಸ್ತಾನದ ಸೃಷ್ಟಿಗಾಗಿ ಯಾವುದೇ ಹಂತಕ್ಕೆ ಹೋಗಲು ಸಿದ್ಧನಾದನು. 1946ರ ಜುಲೈ 29ರಂದು ಜಿನ್ನಾ ಡೈರೆಕ್ಟ್ ಆಕ್ಷನ್ ಡೇ ಘೋಷಿಸಿದನು. ಇದರ ಮುಖ್ಯ ಉದ್ದೇಶ ಮುಸ್ಲಿಮರ ಬೇಡಿಕೆಗಳನ್ನು ಮುಷ್ಕರಗಳು, ಹರತಾಳಗಳು ಮತ್ತು ರ್ಯಾಲಿಗಳ ಮೂಲಕ ದೇಶದ ಮುಂದೆ ಇಡುವುದು. ಇಲ್ಲಿ ರಾಜಕೀಯ ಕುತಂತ್ರ ಪ್ರಾರಂಭವಾಗುತ್ತದೆ. ಡೈರೆಕ್ಟ್ ಆಕ್ಷನ್ ಶಾಂತಿಯುತವಾಗಿರಬೇಕಿತ್ತು, ಆದರೆ ಏನಾಗುತ್ತಿದೆ ಎಂಬುದು ಯಾರಿಗೂ ಸ್ಪಷ್ಟವಾಗಿರಲಿಲ್ಲ ಮತ್ತು ಯಾವುದನ್ನು ಹೇಳಲಾಗಲಿಲ್ಲ. ಕೆಲವರು ಇದನ್ನು ಮುಖಾಮುಖಿ ಸಂಘರ್ಷ ಅಥವಾ ನಿಜವಾದ ಹಿಂಸಾಚಾರಕ್ಕೆ ಪರವಾನಗಿ ಎಂದು ತಪ್ಪಾಗಿ ಅರ್ಥ ಮಾಡಿಕೊಂಡರು. ಆದರೆ ಜಿನ್ನಾ ಈ ತಪ್ಪು ತಿಳುವಳಿಕೆಯನ್ನು ಹೋಗಲಾಡಿಸಲು ಯಾವುದೇ ಪ್ರಯತ್ನ ಮಾಡಲಿಲ್ಲ. ಇದೇ ಅಸ್ಪಷ್ಟತೆಯಲ್ಲಿ ಬಂಗಾಳದಲ್ಲಿ ವಿನಾಶಕ್ಕೆ ಕಾರಣವಾಯಿತು. ಬಂಗಾಳದ ಪ್ರಾಂತೀಯ ಚುನಾವಣೆಗಳಲ್ಲಿ ಮುಸ್ಲಿಂ ಲೀಗ್ 114 ಸ್ಥಾನಗಳನ್ನು ಗೆದ್ದರೆ ಕಾಂಗ್ರೆಸ್ಗೆ ಕೇವಲ 86 ಸ್ಥಾನಗಳು ಮಾತ್ರ ಸಿಕ್ಕಿದವು. ಬಂಗಾಳ ಪ್ರಾಂತ್ಯ ಮುಸ್ಲಿಂ ಬಹುಸಂಖ್ಯಾತರಾಗಿದ್ದರೂ ಕೋಲ್ಕತ್ತಾ ನಗರದಲ್ಲಿ ಹಿಂದೂಗಳು ಬಹುಸಂಖ್ಯಾತರಾಗಿದ್ದರು. ಹಿಂದೆ ನಡೆದಿದ್ದ ಸಣ್ಣ ಪುಟ್ಟ ಗಲಭೆಗಳು ಕ್ರಮೇಣ ಬ್ರಿಟಿಷ್ ವಿರೋಧದಿಂದ ಹಿಂದೂ ಮತ್ತು ಮುಸ್ಲಿಮರ ನಡುವೆ ಸಂಘರ್ಷವಾಗಿ ಬದಲಾಗಿದ್ದವು. ಹೀಗಾಗಿ ಒಂದು ದೊಡ್ಡ ಸಂಘರ್ಷಕ್ಕೆ ಅಗತ್ಯವಾದ ವಾತಾವರಣ ಸಂಪೂರ್ಣವಾಗಿ ಸಿದ್ಧವಾಗಿತ್ತು. ಈ ಬೆಂಕಿಗೆ ತುಪ್ಪ ಸುರಿದಂತೆ ಕೆಲಸ ಮಾಡಿದ್ದು 1943ರ ಬರಗಾಲ. ಇದು 30 ಲಕ್ಷಕ್ಕೂ ಹೆಚ್ಚು ಜನರ ಪ್ರಾಣ ಕಸಿದಿತ್ತು. ಆ ಸಮಯದಲ್ಲಿ ವಲಸೆ ಬಂದ ಜನರ ಗುಂಪುಗಳು ಕೋಲ್ಕತ್ತಾದಲ್ಲಿ ಸೇರಿದ್ದವು. ಜನರು ಒಂದು ಕಡೆ ಹಸಿವಿನಿಂದ ಹೋರಾಡುತ್ತಿದ್ದರೆ ಮತ್ತೊಂದು ಕಡೆ ರಾಜಕಾರಣಿಗಳು ತಮ್ಮ ರಾಜಕೀಯ ಆಟವಾಡುತ್ತಿದ್ದರು. ಇದರ ನಡುವೆ ಆಗಾಗ ಸುಳ್ಳು ಸುದ್ದಿ ಮತ್ತು ವದಂತಿಗಳು ಹರಡುತ್ತಿದ್ದವು. ಇದು ಸಾಮಾನ್ಯವಾಗಿ ಇಂತಹ ಸಂದರ್ಭದಲ್ಲೇ ನಡೆಯುತ್ತವೆ. ಈ ಎಲ್ಲ ಸುಳ್ಳು ಸುದ್ದಿ, ವದಂತಿ, ದ್ವೇಷ ಮತ್ತು ರಾಜಕೀಯದ ಮಧ್ಯೆ ನಲುಗುವುದು ಸಾಮಾನ್ಯ ಮನುಷ್ಯನೇ. ಅದು ಅಂದಿನ ವಿಷಯವಿರಲಿ ಅಥವಾ 80 ವರ್ಷಗಳ ಹಿಂದಿನ ವಿಷಯವಿರಲಿ. ಬಂಗಾಳದಲ್ಲಿ ಮುಸ್ಲಿಂ ಲೀಗ್ನ ನಾಯಕತ್ವ ಮತ್ತು ಅದರ ಸ್ವಯಂ ಸೇವಕರು ಡೈರೆಕ್ಟ್ ಆಕ್ಷನ್ಗಾಗಿ ಜನರನ್ನು ಒಟ್ಟುಗೂಡಿಸಲು ಸಾಕಷ್ಟು ಶ್ರಮಿಸಿದರು.
ಕೋಲ್ಕತ್ತಾ ಪೊಲೀಸ್ ಕಮಿಷನರ್ ಅವರ ವರದಿಗಳನ್ನು ಪರಿಶೀಲಿಸಿದರೆ ಲೀಗ್ನ ಸ್ವಯಂ ಸೇವಕರಿಗೆ ಲಾಠಿ, ಚಾಕು ಮತ್ತು ಕಬ್ಬಿಣದ ರಾಡ್ಗಳನ್ನು ಹೇಗೆ ನೀಡಲಾಗಿತ್ತು ಎಂಬುದು ತಿಳಿದು ಬರುತ್ತದೆ. ಆಗಿನ ಮೇಯರ್ ಸೈಯದ್ ಮೊಹಮ್ಮದ್ ಉಸ್ಮಾನ್ ಅವರು ಪ್ರಚೋದನಕಾರಿ ಭಾಷಣಗಳನ್ನು ಮಾಡಿ ಹಿಂದೂ ದಬ್ಬಾಳಿಕೆಯ ವಿರುದ್ಧ ಶಸ್ತ್ರಾಸ್ತ್ರಗಳನ್ನು ಎತ್ತಿಕೊಳ್ಳುವಂತೆ ಜನರಿಗೆ ಕರೆ ನೀಡಿದನು. ಜೊತೆಗೆ ಕೋಮು ಪ್ರಚೋದನಕಾರಿ ಕರಪತ್ರಗಳನ್ನು ಸಹ ಹಂಚಲಾಯಿತು. ಈ ಹಿಂಸಾಚಾರಕ್ಕೆ ಆಗಸ್ಟ್ 16ರ ಮುಂಚೆಯೇ ಸಿದ್ಧತೆ ನಡೆದಿತ್ತು ಮತ್ತು ಪೊಲೀಸರಿಗೂ ಇದರ ಬಗ್ಗೆ ಮಾಹಿತಿ ಇತ್ತು. ಹಾಗಾದರೆ ಪೊಲೀಸರಿಗೆ ತಿಳಿದಿದ್ದರೂ ಡೈರೆಕ್ಟ್ ಆಕ್ಷನ್ ವಿರುದ್ಧ ಯಾವುದೇ ಕ್ರಮ ಏಕೆ ತೆಗೆದುಕೊಳ್ಳಲಿಲ್ಲ? ಇದಕ್ಕೆ ಉತ್ತರ ಸರಳ. ಯಾವುದೇ ಆಡಳಿತದ ಅನುಮತಿ ಅಥವಾ ಸಹಕಾರವಿಲ್ಲದೆ ದಂಗೆಗಳು ನಡೆಯುವುದು ಅಸಾಧ್ಯ. ಇಲ್ಲಿ ಪ್ರವೇಶಿಸುವುದು ಬಂಗಾಳದ ಆಗಿನ ಮುಖ್ಯಮಂತ್ರಿ ಮತ್ತು ಮುಸ್ಲಿಂ ಲೀಗ್ನ ಪ್ರಮುಖ ನಾಯಕ ಹುಸೇನ್ ಸುಹ್ರಾವರ್ದಿ. ಕೆಲವು ಐತಿಹಾಸಿಕ ದಾಖಲೆಗಳ ಪ್ರಕಾರ ಮೊದಲಿಗೆ ಪೊಲೀಸ್ ದಳದಲ್ಲಿದ್ದ ಹಿಂದೂ ಪೊಲೀಸರನ್ನು ತೆಗೆದುಹಾಕಿ ಅವರ ಬದಲಿಗೆ ಪಠಾಣ್ ಮತ್ತು ಮುಸ್ಲಿಮರನ್ನು ನೇಮಿಸಿದನು. ನಂತರ ಹಿಂದೂಗಳ ನರಮೇಧ ಮಾಡಲು ಒಂದು ದಿನಾಂಕವನ್ನು ನಿಗದಿಪಡಿಸಲಾಗಿತ್ತು, ಆಗಸ್ಟ್ 16, 1946. ಈ ದಿನವನ್ನು ಆಯ್ದುಕೊಳ್ಳಲು ಕಾರಣ ಅದು ರಂಜಾನ್ನ 18ನೇ ದಿನ ಮತ್ತು ಪ್ರವಾದಿ ಮೊಹಮ್ಮದ್ ಬದರ್ ಯುದ್ಧದಲ್ಲಿ ಗೆದ್ದ ದಿನವಾಗಿತ್ತು. ನಂತರ ಸುಹ್ರಾವರ್ದಿ ಬಂಗಾಳದ ಗವರ್ನರ್ ಸರ್ ಫ್ರೆಡರಿಕ್ ಬರೋ ಅವರ ಬಳಿ ಆಗಸ್ಟ್ 16ರನ್ನು ಸಾರ್ವಜನಿಕ ರಜಾ ದಿನವೆಂದು ಘೋಷಿಸುವಂತೆ ಮಾಡಿದನು. ಇದರ ಪರಿಣಾಮವಾಗಿ ಕೆಲಸವಿಲ್ಲದ ಸಾವಿರಾರು ಜನರು ಕೋಲ್ಕತ್ತಾದ ಶಹೀದ್ ಮಿನಾರ್ಗೆ ಮುಸ್ಲಿಂ ಲೀಗ್ನ ಪ್ರಚೋದನಕಾರಿ ಭಾಷಣಗಳನ್ನು ಕೇಳಲು ಬಂದಿದ್ದರು. ಇಲ್ಲಿನ ಭಾಷಣಗಳು ನೇರವಾಗಿ ಹಿಂಸಾಚಾರಕ್ಕೆ ಕರೆ ನೀಡಿದವು. ಆಗಸ್ಟ್ 13, 1946ರಂದು ಮುಸ್ಲಿಂ ಲೀಗ್ನ ಪತ್ರಿಕೆ ಸ್ಟಾರ್ ಆಫ್ ಇಂಡಿಯಾ ಒಂದು ಪ್ರಕಟಣೆ ಹೊರಡಿಸಿತ್ತು. ಮುಸ್ಲಿಮರೇ, ನೆನಪಿರಲಿ, ರಂಜಾನ್ನಲ್ಲಿ ಅಲ್ಲಾಹನು ಜಿಹಾದ್ಗೆ ಅನುಮತಿ ನೀಡಿದ್ದಾನೆ. ಬದರ್ ಯುದ್ಧದಲ್ಲಿ 313 ಮುಸ್ಲಿಮರು ಜಯಗಳಿಸಿದ್ದರು. ಮತ್ತೆ ಅದೇ ಪವಿತ್ರ ತಿಂಗಳಲ್ಲಿ ಮದೀನಾದ 10,000 ಮುಸ್ಲಿಮರು ಮಕ್ಕಾವನ್ನು ಗೆದ್ದರು. ಈಗ ಮತ್ತೆ ಹಿಂದೂಗಳ ವಿರುದ್ಧ ಹೋರಾಡಲು ಸಮಯ ಬಂದಿದೆ ಎಂದು ಅದು ಪ್ರಕಟಿಸಿತ್ತು. ಇದು ನೇರವಾಗಿ ಹಿಂದೂಗಳ ವಿರುದ್ಧ ಹಿಂಸೆಗೆ ಕರೆ ನೀಡಿತ್ತು. ಈ ಬರಹದ ಮೂಲಕ ಕೋಲ್ಕತ್ತಾದ ಮೇಲೆ ನೇರ ದಾಳಿ ಮಾಡಲು ಮುಸ್ಲಿಂ ಜನರನ್ನು ಪ್ರಚೋದಿಸಲಾಯಿತು. 1946ರ ಆಗಸ್ಟ್ 16ರಂದು ಶುಕ್ರವಾರ ಇದನ್ನು ಡೈರೆಕ್ಟ್ ಆಕ್ಷನ್ ಡೇ ಎಂದೇ ಕರೆಯಲಾಯಿತು. ಮುಸ್ಲಿಂ ಲೀಗ್ ನಾಯಕರು ಜುಮ್ಮಾ ನಮಾಜಿಗೆ ಸೇರಿದರು. ಅಲ್ಲಿ ಸುಹ್ರಾವರ್ದಿ ಮತ್ತು ಮುಸ್ಲಿಂ ಲೀಗ್ನ ಇತರ ನಾಯಕರು ಪ್ರಚೋದನಕಾರಿ ಭಾಷಣಗಳನ್ನು ಮಾಡಿದರು. ಹಿಂದೂಗಳನ್ನು ಕೊಲ್ಲಿರಿ, ಅವರನ್ನು ಬಂಗಾಳದಿಂದ ಓಡಿಸಿ ಎಂದು ಜನರನ್ನು ಹುರಿದುಂಬಿಸಿದರು. ಈ ಕೃತ್ಯಗಳಿಗೆ ಪೊಲೀಸರು ಸಂಪೂರ್ಣ ಸಹಕಾರ ನೀಡಲಿದ್ದಾರೆ ಎಂದು ಸಹ ಜನರಿಗೆ ಭರವಸೆ ನೀಡಲಾಯಿತು. ನಂತರ ಭೀಕರ ಹತ್ಯಾಕಾಂಡ ಪ್ರಾರಂಭವಾಯಿತು. ಲಕ್ಷಾಂತರ ಮುಸ್ಲಿಮರ ಉನ್ಮತ್ತ ಗುಂಪು ಕೈಯಲ್ಲಿ ತಲವಾರುಗಳು, ಕಬ್ಬಿಣದ ರಾಡ್ಗಳು ಮತ್ತು ಇತರ ಮಾರಕ ಶಸ್ತ್ರಾಸ್ತ್ರಗಳನ್ನು ಹಿಡಿದು ಹಿಂದೂಗಳ ಅಂಗಡಿಗಳು ಮತ್ತು ಮನೆಗಳ ಮೇಲೆ ದಾಳಿ ಪ್ರಾರಂಭಿಸಿದವು. ಅಂಗಡಿಗಳನ್ನು ಸುಟ್ಟು ಹಾಕಲಾಯಿತು, ಜನರನ್ನು ಕೊಲ್ಲಲಾಯಿತು, ಮಹಿಳೆಯರ ಮೇಲೆ ಅತ್ಯಾಚಾರ ನಡೆಯಿತು. ಕೋಲ್ಕತ್ತಾ ನಗರವು ಅಕ್ಷರಶಃ ನರಕವಾಗಿ ಮಾರ್ಪಟ್ಟಿತು. ಪರಿಣಾಮವಾಗಿ ಪೊಲೀಸರು ಒಂದೋ ಕೇವಲ ನೋಡುತ್ತಾ ನಿಂತರೋ ಅಥವಾ ಕೆಲವು ಕಡೆಗಳಲ್ಲಿ ಲೂಟಿ ಮತ್ತು ಹಿಂಸಾಚಾರಕ್ಕೆ ಕೂಡ ಸಹಾಯ ಮಾಡಿದರು. ಸುಹ್ರಾವರ್ದಿ ಆಗಸ್ಟ್ 16ರ ಸಂಜೆಯವರೆಗೆ ಬ್ರಿಟಿಷ್ ಪಡೆಗಳನ್ನು ಕರೆಸುವ ಬೇಡಿಕೆ ಇಡಲಿಲ್ಲ. ಆದರೆ ಅಷ್ಟರಲ್ಲಾಗರೆ ಹಿಂಸಾಚಾರ ವ್ಯಾಪಕವಾಗಿ ಹರಡಿತ್ತು. ಇತಿಹಾಸಕಾರರು ಸುಹ್ರಾವರ್ದಿ ಅವರ ಪಕ್ಷಪಾತದ ವರ್ತನೆಯೇ ಈ ರಕ್ತಪಾತಕ್ಕೆ ಮುಖ್ಯ ಕಾರಣ ಎಂದು ಒಪ್ಪಿಕೊಳ್ಳುತ್ತಾರೆ. ಗಲಭೆಯ ಮೊದಲ 2 ದಿನಗಳಲ್ಲಿ ಆಗಸ್ಟ್ 16 ಮತ್ತು 17ರಂದು ಹಿಂದೂಗಳ ಮೇಲೆ ಮುಕ್ತವಾಗಿ ದಾಳಿ ನಡೆಯಿತು. ಹಿಂದೂ ಬಹುಸಂಖ್ಯಾತ ಪ್ರದೇಶಗಳು ಮತ್ತು ವ್ಯಾಪಾರ ಕೇಂದ್ರಗಳನ್ನು ಮುಸ್ಲಿಂ ಲೀಗ್ ಸ್ವಯಂ ಸೇವಕರು ಯಾವುದೇ ಪೊಲೀಸ್ ಹಸ್ತಕ್ಷೇಪವಿಲ್ಲದೆ ಸುಲಭವಾಗಿ ಗುರಿ ಮಾಡಿದರು. ಉದಾಹರಣೆಗೆ ಹ್ಯಾರಿಸನ್ ರಸ್ತೆ, ಬೋ ಬಜಾರ್ ಮತ್ತು ಕಾಲೇಜ್ ಸ್ಟ್ರೀಟ್ ಲೂಟಿ, ಬೆಂಕಿ ಹಚ್ಚುವಿಕೆ ಮತ್ತು ಹತ್ಯೆಗಳ ಜೊತೆಗೆ ಭಯೋತ್ಪಾದನೆಯನ್ನು ಹರಡಲು ದೇಹಗಳನ್ನು ವಿರೂಪಗೊಳಿಸಲಾಯಿತು. ಅತ್ಯಂತ ಭೀಕರ ಘಟನೆಯು ಮಟಿಯಾಬರ್ಜ್ ಪ್ರದೇಶದ ಕೇಶೋರಾಮ್ ಕಾಟನ್ ಮಿಲ್ಸ್ನಲ್ಲಿ ನಡೆಯಿತು. ಅಲ್ಲಿ ಕೆಲಸ ಮಾಡುತ್ತಿದ್ದ ಸುಮಾರು 600 ಹಿಂದೂ ಒಡಿಯಾ ಕಾರ್ಮಿಕರನ್ನು ಕ್ರೂರವಾಗಿ ಹತ್ಯೆ ಮಾಡಲಾಯಿತು. ಆಗಸ್ಟ್ 16ರಂದು ಮುಸ್ಲಿಂ ಲೀಗ್ ಸ್ವಯಂ ಸೇವಕರು ಇಲ್ಲಿ ಹಿಂದೂಗಳನ್ನು ಗುರಿ ಮಾಡಿ ಹೊರಗೆ ಎಳೆತಂದರು. ದೇಹಗಳನ್ನು ತುಂಡು ತುಂಡು ಮಾಡಿ ಸಾವಿರಾರು ಶವಗಳನ್ನು ಗಂಗಾ ನದಿ ಮತ್ತು ಕಾಲುವೆಗಳಲ್ಲಿ ಎಸೆಯಲಾಯಿತು. ಈ ಭೀಕರ ಘಟನೆಯಲ್ಲಿ 4,000ದಿಂದ 20,000 ಹಿಂದೂಗಳು ಕೊಲ್ಲಲ್ಪಟ್ಟರು. ಈ ಘಟನೆಯು ನಂತರ ಹಿಂದೂಗಳು ಆ ಪ್ರದೇಶದಿಂದ ವಲಸೆ ಹೋಗಿದ್ದು ಖಚಿತವಾಗಿದೆ. ಆದರೆ ಇಂದು ಭಾರತದಲ್ಲಿ ಬಂಗಾಳಿ ಹಿಂದೂಗಳು ಮತ್ತು ಕೋಲ್ಕತ್ತಾ ಅಸ್ತಿತ್ವದಲ್ಲಿರುವುದಕ್ಕೆ ಸಂಪೂರ್ಣ ಶ್ರೇಯಸ್ಸು ಒಬ್ಬ ವ್ಯಕ್ತಿಗೆ ಹೋಗುತ್ತದೆ. ಅಂದು ಆ ವ್ಯಕ್ತಿ ಎದೆ ತುಂಬ ಧೈರ್ಯ ಮತ್ತು ಕೈಯಲ್ಲಿ ಆಯುಧ ಹಿಡಿದುಕೊಂಡು ನಿಲ್ಲದೇ ಇದ್ದಿದ್ದರೆ ಇಂದು ಪಶ್ಚಿಮ ಬಂಗಾಳ ನಮ್ಮ ದೇಶದ ಭಾಗವಾಗಿ ಉಳಿದುಕೊಳ್ಳುತ್ತಲೇ ಇರಲಿಲ್ಲ. ಕೋಲ್ಕತ್ತಾ ಇವತ್ತಿನ ಬಾಂಗ್ಲಾದೇಶದಲ್ಲಿ ಇರುತ್ತಿತ್ತು. ಅದಕ್ಕಾಗಿ ಅಲ್ಲೊಂದು ಸರ್ಕಾರಿ ಪ್ರಾಯೋಜಿತ ಮಾರಣ ಹೋಮ ಶುರುವಾಗಿತ್ತು.
ಅಂತಹ ಸಂದರ್ಭದಲ್ಲಿ ಮತಾಂಧರ ಸೈನ್ಯದ ಮುಂದೆ ಆ ಗಂಡುಗಲಿ ಒಬ್ಬನೇ ನಿಂತು ಒಂದು ರಕ್ತ ಯುವ ಸೇನೆಯನ್ನು ಕಟ್ಟಿಕೊಂಡು ದಾಳಿಕೋರರ ಮೇಲೆ ಪ್ರತಿ ದಾಳಿಗಿಳಿದ. ಯಾರ್ಯಾರು ಹಿಂದೂಗಳ ಮಹಿಳೆಯರು, ಮಕ್ಕಳು, ವೃದ್ಧರನ್ನು ಕೊಂದು ಅಟ್ಟಹಾಸ ಮರೆಯುತ್ತಿದ್ದರೋ ಅಂತಹವರನ್ನು ಹುಡುಕಿ ಕೊಲ್ಲಲು ನಿಂತ. ಕೊನೆಗೆ ದಾಳಿಕೋರರ ನಾಯಕರು ಈ ಯುವ ಪಡೆಯ ಮುಂದೆ ಮಂಡಿಯೂರಿ, ಇನ್ನು ಸಾಕು, ಇಲ್ಲಿ ನಿಲ್ಲಿ ಬಿಡೋಣ ಎಂದು ಬಿಳಿ ಬಾವುಟ ಹಾರಿಸುತ್ತಾ ಶರಣಾಗಬೇಕಾಯಿತು. ಆತನ ಅಂದಿನ ಶೌರ್ಯವೇ ಇಂದು ಬಂಗಾಳದ ನೆಲ ಭಾರತದಲ್ಲಿ ಉಳಿಯುವ ಹಾಗೆ ಮಾಡಿತು. ಆತನ ಹೆಸರು ಗೋಪಾಲ ಮುಖ್ಯೋಪಾಧ್ಯಾಯ ಅಥವಾ ಗೋಪಾಲ ಪಾಠ. ಗೋಪಾಲ್ ಚಂದ್ರ ಮುಖ್ಯೋಪಾಧ್ಯಾಯ ಕೋಲ್ಕತ್ತಾದ ಬಹುಬಜಾರ್ ಪ್ರದೇಶದಲ್ಲಿ ವಾಸಿಸುತ್ತಿದ್ದ ಒಬ್ಬ ಹಿಂದೂ ಬ್ರಾಹ್ಮಣ. ಅವರ ಕುಟುಂಬ ಮಾಂಸ ಮಾರಾಟದ ಅಂಗಡಿ ನಡೆಸುತ್ತಿತ್ತು. ಅದರಿಂದಲೇ ಅವರಿಗೆ ಪಾಠ ಎಂಬ ಬಿರುದು ಬಂದಿತ್ತು. ಅವರು ಒಬ್ಬ ಉತ್ತಮ ಕುಸ್ತಿಪಟು. ಸುಭಾಷ್ ಚಂದ್ರ ಬೋಸ್ ಅವರ ದೊಡ್ಡ ಅಭಿಮಾನಿಯಾಗಿದ್ದ ಇವರು ಭಾರತೀಯ ಜಾತೀಯ ವಾಹಿನಿ ಸಂಘಟನೆಯ ಮೂಲಕ ಸುಮಾರು 500ರಿಂದ 800 ಯುವಕರಿಗೆ ತರಬೇತಿ ನೀಡಿದ್ದರು. ಹಿಂದೂಗಳ ಮೇಲೆ ನಡೆದ ಹತ್ಯೆ ಮತ್ತು ಅತ್ಯಾಚಾರಗಳ ಸುದ್ದಿ ಕೇಳಿ ಗೋಪಾಲ್ ಪಾಠ ಅವರು ಒಂದು ನಿರ್ಧಾರಕ್ಕೆ ಬಂದರು. ಯಾವುದೇ ಬೆಲೆ ತೆತ್ತಾದರೂ ಹಿಂದೂ ಸಮುದಾಯವನ್ನು ರಕ್ಷಿಸಬೇಕು ಎಂದು. ಗೋಪಾಲ್ ಪಾಠ ಅವರು ಹಿಂದೂ ಯುವಕರನ್ನು ಒಂದೆಡೆ ಸೇರಿಸಿ ಪ್ರತಿ ಹಿಂದುವಿನ ಹತ್ಯೆಗೆ ಪ್ರತಿಯಾಗಿ 10 ಜನ ಮುಸ್ಲಿಂ ಹಂತಕರನ್ನು ಕೊಲ್ಲಬೇಕು ಎಂದು ಯೋಚನೆ ರೂಪಿಸಿದರು. ಆದರೆ ಅವರು ಒಂದು ವಿಷಯವನ್ನು ಸ್ಪಷ್ಟಪಡಿಸಿದರು. ನಾವು ಅವರ ಮಹಿಳೆಯರ ಮೇಲೆ ಕೈ ಹಾಕುವುದಿಲ್ಲ, ನಾವು ಕೇವಲ ಹಿಂಸಾಚಾರ ಮಾಡಿದವರ ವಿರುದ್ಧ ಹೋರಾಡುತ್ತೇವೆ ಎಂದಿದ್ದರು. ಮಾರ್ವಾಡಿ ವ್ಯಾಪಾರಿಗಳು ಹಣ ನೀಡಿ ಅವರಿಗೆ ಶಸ್ತ್ರಾಸ್ತ್ರಗಳನ್ನು ಒದಗಿಸಿದರು. ಲೋಹಗಾರರು ಸಾವಿರಾರು ಕತ್ತಿಗಳು ಮತ್ತು ಬಾಣಗಳನ್ನು ತಯಾರಿಸಿದರು. ಹಾಗೆಯೇ ಹಾಲು ಮಾರುವವರು, ತರಕಾರಿ ಮಾರುವವರು, ಕಾರ್ಮಿಕರು, ಹೀಗೆ ಎಲ್ಲರೂ ಗೋಪಾಲ್ ಅವರ ಸೇನೆಗೆ ಸೇರಿಕೊಂಡರು. ಆಗಸ್ಟ್ 18, 1946ರಂದು ಗೋಪಾಲ್ ಪಾಠ ಅವರು ತಮ್ಮ ಯುವಕರನ್ನು ಹಿಂದೂ ಪ್ರದೇಶಗಳಲ್ಲಿ ಕಣ್ಗಾವಲಿಗೆ ನಿಯೋಜಿಸಿದರು. ಮುಸ್ಲಿಂ ಗುಂಪುಗಳು ಹಿಂದೂ ಪ್ರದೇಶಗಳ ಮೇಲೆ ದಾಳಿ ಮಾಡಲು ಬಂದಾಗ ಅವರಿಗೆ ಭಾರೀ ಪ್ರತಿ ದಾಳಿ ಎದುರಾಯಿತು. ಹಿಂದೂಗಳು ತೀವ್ರ ಹೋರಾಟ ನಡೆಸಿ ಮುಸ್ಲಿಂ ಗುಂಪುಗಳನ್ನು ಹಿಮ್ಮೆಟ್ಟಿಸಿದರು. ಇದರಿಂದ ಪರಿಸ್ಥಿತಿ ಸಂಪೂರ್ಣವಾಗಿ ತಿರುಗಿತ್ತು. ಹಿಂದೂಗಳು ಕೇವಲ ದಾಳಿಯನ್ನು ತಡೆಯುವುದಲ್ಲದೆ ತಮ್ಮನ್ನು ಯಶಸ್ವಿಯಾಗಿ ರಕ್ಷಿಸಿಕೊಳ್ಳುವುದರಲ್ಲೂ ಜಯ ಸಾಧಿಸಿದರು. ಇತಿಹಾಸಕಾರ ಸಂದೀಪ್ ಬಂದ್ಯೋಪಾಧ್ಯಾಯ ಅವರ ಪ್ರಕಾರ ಗೋಪಾಲ್ ಪಾಠ ಎಂದಿಗೂ ಕೋಮುದ್ವೇಷಿ ಆಗಿರಲಿಲ್ಲ. ಅವರು ಕೇವಲ ಇಸ್ಲಾಮಿಕ್ ಹಿಂಸಾಚಾರದಿಂದ ಹಿಂದೂಗಳನ್ನು ರಕ್ಷಿಸಿದರು ಎಂದು ಬರೆಯುತ್ತಾರೆ. ಅವರು ವಿಧವೆಯರು ಮತ್ತು ನಿರಾಶ್ರಿತರಿಗೆ ಆಶ್ರಯವನ್ನು ಒದಗಿಸಿದರು. ಕೇವಲ 3 ದಿನಗಳಲ್ಲಿ ಗೋಪಾಲ್ ಪಾಠ ಮತ್ತು ಅವರ ಸೇನೆ ಮುಸ್ಲಿಂ ಲೀಗ್ನ ಉಗ್ರರನ್ನು ಹಿಡಿದು ಶಿಕ್ಷಿಸಿದರು. ಇದರ ಪರಿಣಾಮವಾಗಿ ಸೂರಾವರ್ದಿಯ ಯೋಜನೆ ಸಂಪೂರ್ಣವಾಗಿ ವಿಫಲವಾಯಿತು. ಕೋಲ್ಕತ್ತಾವನ್ನು ಪಾಕಿಸ್ತಾನಕ್ಕೆ ಸೇರಿಸುವ ಕನಸು ಕೇವಲ ಕನಸಾಗಿಯೇ ಉಳಿಯಿತು. ಕೊನೆಯಲ್ಲಿ ಸೂರಾವರ್ದಿಯ ಸರ್ಕಾರವನ್ನು ಬ್ರಿಟಿಷ್ ವೈಸ್ರಾಯ್ ಲಾರ್ಡ್ ವೆವೆಲ್ ಬದಲಿಸಿ ಸೇನೆಯನ್ನು ನಿಯೋಜಿಸಲಾಯಿತು. ಕೋಲ್ಕತ್ತಾ ಭಾರತದ ಭಾಗವಾಗಿ ಉಳಿದುಕೊಂಡಿತ್ತು ಮತ್ತು ಈ ಯಶಸ್ಸಿನ ಸಂಪೂರ್ಣ ಶ್ರೇಯಸ್ಸು ಗೋಪಾಲ್ ಪಾಠ ಅವರಿಗೆ ಸಲ್ಲುತ್ತದೆ. ಇತಿಹಾಸಕಾರ ರಾಮ್ ಗುಹಾ ತಮ್ಮ ಸಂಶೋಧನೆಯ ಸಮಯದಲ್ಲಿ ಮಾನವಶಾಸ್ತ್ರಜ್ಞ ನಿರ್ಮಲ್ ಕುಮಾರ್ ಬೋಸ್ ಅವರು 1946ರ ಸೆಪ್ಟೆಂಬರ್ 2ರಂದು ತಮ್ಮ ಸ್ನೇಹಿತ ಬರಹಗಾರ ಕೃಷ್ಣ ಕೃಪಲಾನಿ ಅವರಿಗೆ ಬರೆದ ಪತ್ರವನ್ನು ಕಂಡುಹಿಡಿದರು. ಇದು ಘಟನೆ ನಡೆದು ಕೇವಲ 2 ದಿನಗಳ ನಂತರದ ಮೊದಲ ಕಣ್ಣಾರೆ ಕಂಡ ವರದಿ. ಕೋಲ್ಕತ್ತಾದ ಆ ಭೀಕರ ಪರಿಸ್ಥಿತಿಯ ಚಿತ್ರಣಗಳು ಯಾವುದೇ ಮುಚ್ಚುಮರೆ ಇಲ್ಲದೆ ಅದರಲ್ಲಿ ಬರೆಯಲ್ಪಟ್ಟಿವೆ. ಬೋಸ್ ತಮ್ಮ ಪತ್ರದಲ್ಲಿ ಇಡೀ ನಗರದಲ್ಲಿ ಹೆಣಗಳು ಬಿದ್ದಿವೆ, ರಣಹದ್ದುಗಳು ಮನುಷ್ಯರ ದೇಹಗಳನ್ನು ತಿನ್ನುತ್ತಿವೆ ಎಂದು ಬರೆಯುತ್ತಾರೆ. ರಣಹದ್ದುಗಳ ಹೊಟ್ಟೆ ತುಂಬಿದರೂ ಹೆಣಗಳು ಮಾತ್ರ ಮುಗಿದಿಲ್ಲ. ಇನ್ನೊಂದೆಡೆ ಪರಿಹಾರ ಕಾರ್ಯಗಳು ಭರದಿಂದ ಸಾಗುತ್ತಿದ್ದರೂ ಅಲ್ಲಿಯೂ ವಿಭಜನೆ ಗೋಚರಿಸುತ್ತದೆ. ಪರಿಹಾರ ಕೇಂದ್ರಗಳು ಹಿಂದೂ ಮುಸ್ಲಿಂ ಎಂದು ಬೇರ್ಪಟ್ಟಿವೆ ಮತ್ತು ಎಲ್ಲರೂ ಪರಸ್ಪರರನ್ನು ಸಂಶಯದಿಂದ ನೋಡುತ್ತಿದ್ದಾರೆ. ಬೋಸ್ ತಮ್ಮ ಪತ್ರದಲ್ಲಿ ಅಸಹಾಯಕರಾಗುತ್ತಾರೆ. ಅಹಿಂಸೆಯ ಮಾರ್ಗಗಳು ಎಲ್ಲೆಡೆ ಅನ್ವಯವಾಗುವುದಿಲ್ಲ. ಜನರ ಭಾವನೆಗಳು ಅಹಿಂಸೆಗಿಂತ ಹೆಚ್ಚು ಪ್ರಬಲವಾಗಿವೆ ಎಂದು ಅವರು ಅರಿತುಕೊಳ್ಳುತ್ತಾರೆ. ಇದು ನಿಜ. ಡೈರೆಕ್ಟ್ ಆಕ್ಷನ್ ಡೇ ಮತ್ತು ಅದರ ನಂತರದ ಘಟನೆಗಳು ಗಾಂಧೀಜಿಯವರ ಅಹಿಂಸೆಯ ಸೂತ್ರವನ್ನು ಸಂಪೂರ್ಣವಾಗಿ ಅಲುಗಾಡಿಸಿದವು. ಕೋಲ್ಕತ್ತಾದ ಗಲಭೆಗಳು ಒಂದು ಸರಪಳಿ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದವು. ನೋವಾಖಾಲಿ ಮತ್ತು ತ್ರಿಪುರದಲ್ಲಿ ಮುಸ್ಲಿಮರು ಹಿಂದೂಗಳ ಮೇಲೆ ದಾಳಿ ಮಾಡಿದರು. ಇದರಲ್ಲಿ ಅನೇಕ ಹಿಂದೂಗಳು ಕೊಲ್ಲಲ್ಪಟ್ಟರು. ಅದೇ ರೀತಿ ಬಿಹಾರದಲ್ಲಿ ಪ್ರತೀಕಾರದ ಭಾವನೆಯಿಂದ ಹಿಂದೂಗಳು ಸಾವಿರಾರು ಮುಸ್ಲಿಮರನ್ನು ಹತ್ಯೆ ಮಾಡಿದರು. ನವೆಂಬರ್ 1946ರಲ್ಲಿ ನಡೆದ ಘರಮುಖೇಶ್ವರ ಹತ್ಯಾಕಾಂಡದಲ್ಲೂ ಇದು ಪುನರಾವರ್ತನೆಯಾಯಿತು. ಅಲ್ಲಿ ಸಾವಿರಾರು ಮುಸ್ಲಿಮರು ಬಲಿಯಾದರು. ಈ ಘಟನೆಗಳ ನಂತರ ಒಂದು ವಿಷಯ ಖಚಿತವಾಯಿತು. ಎರಡೂ ಕಡೆಗಳ ನಡುವೆ ಯಾವುದೇ ರೀತಿಯ ಸಾಮರಸ್ಯ, ತಿಳುವಳಿಕೆ ಅಥವಾ ಒಪ್ಪಂದದ ಸಾಧ್ಯತೆ ಸಂಪೂರ್ಣವಾಗಿ ಕೊನೆಗೊಂಡಿತು. ಇದರ ಪರಿಣಾಮವಾಗಿ 1946 ಮತ್ತು 1950ರ ನಡುವೆ ಪೂರ್ವ ಪಾಕಿಸ್ತಾನದಿಂದ 3 ಲಕ್ಷಕ್ಕೂ ಹೆಚ್ಚು ಹಿಂದೂಗಳು ಕೋಲ್ಕತ್ತಾ ತಲುಪಿದರು ಮತ್ತು ಕೋಲ್ಕತ್ತಾದಲ್ಲಿ ಮುಸ್ಲಿಂ ಜನಸಂಖ್ಯೆ 40%ಗಿಂತ ಹೆಚ್ಚು ಕಡಿಮೆಯಾಯಿತು. ಇದಕ್ಕಿಂತ ದೊಡ್ಡ ಪರಿಣಾಮವೆಂದರೆ ದೇಶದ ವಿಭಜನೆ ಈಗ ವಾಸ್ತವವಾಯಿತು. ಅದನ್ನು ಗಾಂಧೀಜಿ ಕೂಡ ತಡೆಯಲು ಸಾಧ್ಯವಾಗಲಿಲ್ಲ. ಮುಸ್ಲಿಂ ಲೀಗ್ ಅಕ್ಟೋಬರ್ 1946ರಲ್ಲಿ ಮಧ್ಯಂತರ ಸರ್ಕಾರಕ್ಕೆ ಸೇರಿಕೊಂಡು ಕಾಂಗ್ರೆಸ್ನ ಎಲ್ಲ ಪ್ರಸ್ತಾವಗಳನ್ನು ನಿರ್ಬಂಧಿಸಿ ಪಾಕಿಸ್ತಾನಕ್ಕೆ ಬೇಡಿಕೆ ಇಟ್ಟಿತು. ಅಟ್ಲಿ ಭಾರತದಿಂದ ನಿರ್ಗಮಿಸುವ ದಿನವನ್ನು ನಿಗದಿಪಡಿಸಿದನು ಮತ್ತು ಶೀಘ್ರದಲ್ಲೇ ಮೌಂಟ್ ಬ್ಯಾಟನ್ ಜೂನ್ 1947ರಲ್ಲಿ ವಿಭಜನಾ ಯೋಜನೆಯನ್ನು ಔಪಚಾರಿಕಗೊಳಿಸಿದನು. ಕಣ್ಣು ಮಿಟುಕಿಸುವುದರೊಳಗೆ ದೇಶದ ವಿಭಜನೆ ನಡೆದು ಹೋಯಿತು.
ಇಲ್ಲಿ ನಾನು ಕಲ್ಪನೆಯನ್ನು ಬದಿಗಿಟ್ಟು ಕೇವಲ ಸತ್ಯಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಆದರೆ ಪ್ರಶ್ನೆ ಏನೆಂದರೆ, ಏಕೆ ಇದೆಲ್ಲವನ್ನು ಇಂದು ಅಧ್ಯಯನ ಮಾಡುವ ಅಗತ್ಯವೇನಿದೆ? 80 ವರ್ಷಗಳ ಹಿಂದೆ ಏನಾಯಿತು ಎಂಬುದಕ್ಕೂ ಇಂದಿಗೂ ಏನು ಸಂಬಂಧ? ವಾಸ್ತವವಾಗಿ ಸಂಬಂಧವಿದೆ. ಮತ್ತು ಇಂದು ನಾವು ಕೋಲ್ಕತ್ತಾ ಹತ್ಯಾಕಾಂಡದ ಬಗ್ಗೆ ಹೆಚ್ಚು ಅಧ್ಯಯನ ಮಾಡಲೇಬೇಕು. ಇಂದು ನಾವು ಮತ್ತೆ ಗಮನಿಸುತ್ತಿದ್ದೇವೆ, ನಮ್ಮ ರಾಜಕೀಯ ನಾಯಕರು ತಮ್ಮ ಹೇಳಿಕೆಗಳ ಪರಿಣಾಮಗಳ ಬಗ್ಗೆ ಯೋಚಿಸುವುದಿಲ್ಲ. ಮಾತುಗಳಿಗೆ ಅದರದೇ ಆದ ಪರಿಣಾಮಗಳಿರುತ್ತವೆ. ಇಂದು ಅವರು ನೀಡುತ್ತಿರುವ ಪ್ರಚೋದನಕಾರಿ ಭಾಷಣಗಳಿಂದ ಜನರು ಹೇಗೆ ಕೆರಳುತ್ತಿದ್ದಾರೆ ಎಂಬುದು ಅವರಿಗೂ ಅರ್ಥವಾಗುತ್ತಿಲ್ಲ. ಅವರಿಗೆ ಕೇವಲ ತಮ್ಮ ಓಟು ಮುಖ್ಯ, ಆದರೆ ತಮ್ಮ ಮಾತುಗಳಿಂದ ಪ್ರಭಾವಿತರಾಗಿ ಜನರು ಏನು ಮಾಡಬಹುದು ಎಂಬುದನ್ನು ಅವರು ಅರಿಯುತ್ತಿಲ್ಲ. ಇದು ಡೈರೆಕ್ಟ್ ಆಕ್ಷನ್ ಡೇ ಇಂದ ನಾವು ಕಲಿಯಬೇಕಾದ ಮೊದಲ ಪಾಠ. ಕೋಲ್ಕತ್ತಾ ಹತ್ಯಾಕಾಂಡಗಳು ದೃಢವಾದ ಮತ್ತು ನಿಷ್ಪಕ್ಷಪಾತ ಸಂಸ್ಥೆಗಳು ಎಷ್ಟು ಅವಶ್ಯಕತೆ ಎಂಬುದನ್ನು ಎತ್ತಿ ತೋರಿಸುತ್ತವೆ. ಅಲ್ಲಿನ ಪೊಲೀಸರಿಗೆ ಏನೋ ಅಹಿತಕರ ಘಟನೆ ನಡೆಯಲಿದೆ ಎಂದು ತಿಳಿದಿದ್ದರೂ ಅವರು ಸುಮ್ಮನೆ ಕೈಕಟ್ಟಿ ಕುಳಿತರು. ಬ್ರಿಟಿಷ್ ಸರ್ಕಾರವೂ ಕೂಡ ಈ ವಿಷಯದಿಂದ ಹಿಂದೆ ಸರಿಯಿತು. ಆಗಿನ ಕಾಲದಲ್ಲಿ ಕರಪತ್ರಗಳನ್ನು ಹಂಚಿ ತಪ್ಪು ಮಾಹಿತಿಗಳನ್ನು ಹರಡಿ ಜನರಲ್ಲಿ ಭಯವನ್ನು ಹುಟ್ಟುಹಾಕಿ ರಕ್ತಪಾತ ನಡೆಸಲಾಯಿತು. ಇಂದು ಅದೇ ತಪ್ಪು ಮಾಹಿತಿಗಳನ್ನು ವಾಟ್ಸಪ್ ಮತ್ತು ಕೆಲವು ಮಾಧ್ಯಮಗಳು ಹರಡುತ್ತಿವೆ. ಇವುಗಳ ಪರಿಣಾಮಗಳು ಏನಾಗಬಹುದು ಎಂಬುದನ್ನು ನಾವು ಗ್ರೇಟ್ ಕಲ್ಕತ್ತಾ ಕಿಲ್ಲಿಂಗ್ಸ್ನಿಂದ ಕಲಿಯಬೇಕು. 1946ರಲ್ಲಿ ಸಂದೇಹದ ವಾತಾವರಣ ಎಷ್ಟು ಹೆಚ್ಚಾಗಿತ್ತು ಎಂದರೆ ಯಾರು ಪರಸ್ಪರ ಮಾತನಾಡಲು ಯಾವುದೇ ಮಧ್ಯಮ ಮಾರ್ಗವನ್ನು ಕಂಡುಕೊಳ್ಳಲು ಸಿದ್ಧರಿರಲಿಲ್ಲ. ಹಿಂದೂ ಮುಸ್ಲಿಂ ನಡುವಿನ ವಿಶ್ವಾಸದ ಕೊರತೆಯಿಂದಾಗಿ ಕೋಲ್ಕತ್ತಾ ಇಂತಹ ದೊಡ್ಡ ಬೆಲೆ ತೆರಬೇಕಾಯಿತು. ಇಂದಿನ ರಾಜಕಾರಣಿಗಳು ಕೂಡ ಇದನ್ನೇ ಬಯಸುತ್ತಾರೆ. ಅವರು ಹಿಂದೂ ಮತ್ತು ಮುಸ್ಲಿಮರ ಜೊತೆಯಾಗಿ ಚರ್ಚೆ ಮಾಡಬೇಕೆಂದು ಬಯಸುವುದಿಲ್ಲ, ಏಕೆಂದರೆ ಆಗ ಪ್ರಶ್ನೆಗಳು ಅಭಿವೃದ್ಧಿಯ ಬಗ್ಗೆ ಬರುತ್ತವೆ. ಆದರೆ ಅವರು ಹಿಂದೂ ಮತ್ತು ಮುಸ್ಲಿಮರ ಪ್ರಶ್ನೆಗಳನ್ನು ಎತ್ತುತ್ತಿರಬೇಕು ಎಂದು ಬಯಸುತ್ತಾರೆ. ನಾವು ಇದರಿಂದ ದೂರವಿರಬೇಕು. ನಾವು ದೇಶದ ವಿಭಜನೆ ಮತ್ತು ಗಲಭೆಗಳ ನೋವನ್ನು ಮರೆತು ಬಿಟ್ಟಿದ್ದೇವೆ. ಇದನ್ನು ಮೌನದ ಪಿತೂರಿ ಎಂದು ಕರೆಯುತ್ತಾರೆ. ಇದೆಲ್ಲ ಆಗಿ ಹೋಯಿತು, ನಾವೀಗ ಹೊಸದಾಗಿ ಸ್ವತಂತ್ರರಾಗಿದ್ದೇವೆ, ಹೊಸ ಆರಂಭ ಎಂದು ಹೇಳಿ ನಾವು ಅದನ್ನು ಮರೆತಿದ್ದೇವೆ. ಆದರೆ ನಾವು ಮರೆತಾಗ ಅದೇ ತಪ್ಪುಗಳನ್ನು ಮತ್ತೆ ಮಾಡಲು ಪ್ರಾರಂಭಿಸುತ್ತೇವೆ. ಇಂದು ನಾವು ಅದೇ ತಪ್ಪುಗಳನ್ನು ಮಾಡುತ್ತಿದ್ದೇವೆ ಮತ್ತು ಈ ಕರಾಳ ಭೂತಕಾಲವನ್ನು ಜನರು ಈಗ ದುರುಪಯೋಗಪಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ. ರಾಜಕಾರಣಿಗಳು ಭಾಷಣಗಳನ್ನು ಮಾಡುತ್ತಿದ್ದಾರೆ. ಯುರೋಪ್ 2ನೇ ಮಹಾಯುದ್ಧದಲ್ಲಿ ಏನಾಯಿತು ಎಂಬುದನ್ನು ಮರೆತಿಲ್ಲ, ಆದರೆ ನಾವು ವಿಭಜನೆಯಲ್ಲಿ ಏನಾಯಿತು ಎಂಬುದನ್ನು ಮರೆತಿದ್ದೇವೆ. ಆದ್ದರಿಂದ ನಾವು ಅದೇ ತಪ್ಪುಗಳನ್ನು ಮತ್ತೆ ಮತ್ತೆ ಮಾಡುತ್ತಿದ್ದೇವೆ. ಕೊನೆಯ ಮತ್ತು ಪ್ರಮುಖ ವಿಷಯವೆಂದರೆ, ನಾವು ಸೂರಾವರ್ದಿಯನ್ನು ಬಂಗಾಳದ ಕಟುಕ ಎಂದು ಕರೆದರೂ ಇದೇ ವ್ಯಕ್ತಿ ಮುಂದೆ ಪಾಕಿಸ್ತಾನದ 5ನೇ ಪ್ರಧಾನಮಂತ್ರಿಯಾದನು. ಡೈರೆಕ್ಟ್ ಆಕ್ಷನ್ ಡೇನ ರಕ್ತಪಾತಕ್ಕೆ ತಾನೇ ಕಾರಣ ಎಂದು ಅವನು ಎಂದಿಗೂ ಉತ್ತರಿಸಬೇಕಾಗಿ ಬರಲಿಲ್ಲ. ಅವರು ಜನರನ್ನು ಪ್ರಚೋದಿಸಿದರು, ಪೊಲೀಸರನ್ನು ಹಿಂದೆ ಸರಿಸಿದರು, ಆದರೆ ಅವರು ಎಂದಿಗೂ ನ್ಯಾಯಾಲಯದ ಕಟಕಟೆಯಲ್ಲಿ ವಿಚಾರಣೆಗೆ ಒಳಗಾಗಲಿಲ್ಲ. ಈ ಗಲಭೆಯಲ್ಲಿ ನಲುಗಿದವರು ಯಾರು? ಸಾಮಾನ್ಯ ಮನುಷ್ಯರು, ನಾವು, ನೀವು. ದೊಡ್ಡ ನಾಯಕರು ದೊಡ್ಡ ದೊಡ್ಡ ಕಾರುಗಳಲ್ಲಿ ಓಡಾಡುತ್ತಾರೆ, ತಮ್ಮ ಮಕ್ಕಳನ್ನು ವಿದೇಶಕ್ಕೆ ಕಳುಹಿಸಿ ಓದಿಸುತ್ತಾರೆ. ಆದರೆ ಇಂತಹ ಗಲಭೆಯಲ್ಲಿ ನಲಗುವುದು ನಾವೆಲ್ಲರೂ ಸಾಮಾನ್ಯರು. ಅದಕ್ಕಾಗಿ ನಮ್ಮ ನಾಯಕರು ನಮ್ಮನ್ನು ಪ್ರಚೋದನಕಾರಿ ಭಾಷಣಗಳಿಂದ ಬೇರ್ಪಡಿಸಲು ಪ್ರಯತ್ನಿಸಿದಾಗ ನಾವು ಯೋಚಿಸಬೇಕು. ಅವರು ಏನು ಮಾಡುತ್ತಿದ್ದಾರೆ, ಅವರ ಮಕ್ಕಳು ಏನು ಮಾಡುತ್ತಿದ್ದಾರೆ ಎಂದು ನೋಡಬೇಕು. ಅಲ್ಲದೆ ನಾವು ಹಿಂದೆ ಮಾಡಿದ ತಪ್ಪುಗಳನ್ನು ಮತ್ತೆ ಮಾಡದಂತೆ ಇತಿಹಾಸದಿಂದ ಪಾಠ ಕಲಿಯಬೇಕು.